ಹಾಯ್ ಹಲೋ ನಮಸ್ಕಾರ. ನನ್ನ ಹೆಸರು ಕಾವ್ಯ. ವೆಲ್ಕಮ್ ಟು ಕಾವ್ಯ ಸೋಮ್ಲಿ ಥರ್ಡ್ ಚಾನಲ್. ಇವತ್ತು ಮಶ್ರೂಮ್ ಪಿಕ್ಕಲ್ ಯಾವ ರೀತಿ ಮಾಡೋದು ಅಂತ ನಾನು ವೀಡಿಯೋದಲ್ಲಿ ತೋರ್ಸಕ್ಕೆ ಹೊರಟಿದ್ದೀನಿ. ಬನ್ನಿ ನೋಡೋಣ. ಇದು ಬಂದು ಆಯಿಸ್ಟರ್ ಮಶ್ರೂಮು. ನಾನು ಬೆಳೀತಾ ಇರೋದೆ ಮನೆಯಲ್ಲಿ. ಎಲ್ಲ ಮಶ್ರೂಮ್ನು ಹಾರ್ವೆಸ್ಟ್ ಮಾಡಲ್ಲ. ರೀಸನ್ ಏನಪ್ಪ ಅಂದರೆ ನಾಳೆ ಮಂಗಳೂರಿಂದ ಟ್ರೈನಿಂಗ್ ಬರ್ತಾ ಇದ್ದಾರೆ ಇಬ್ಬರು. ಅವ್ರಿಗೆ ಹಾರ್ವೆಸ್ಟ್ ಮಾಡೋದಕ್ಕೆ ಎಲ್ಲ ಮಶ್ರೂಮ್ ತೋರಿಸ್ಬೇಕಲ್ಲ, ಅದಕ್ಕೋಸ್ಕರ ಈ ಟ್ರೇಯಲ್ಲಿರೋದು ಮತ್ತೆ ಒಂದು ಕವರಲ್ಲಿರೋದು ಮಶ್ರೂಮ್ ಮಾತ್ರ ಹಾರ್ವೆಸ್ಟ್ ಮಾಡ್ತೀನಿ. ಇನ್ನು ಕೆಲವೊಂದು ಮಶ್ರೂಮ್ ಹಾರ್ವೆಸ್ಟ್ ಮಾಡಲ್ಲ, ನಾಳೆ ಅವ್ರ ಕೈಲಿ ಹಾರ್ವೆಸ್ಟ್ ಮಾಡೋಕ್ಕಿರುತ್ತೆ ಅಂತ. ಬನ್ನಿ ಹಾರ್ವೆಸ್ಟ್ ಮಾಡಿಬಿಡೋಣ. ಇಲ್ಲಿ ಮಶ್ರೂಮ್ ಹಾರ್ವೆಸ್ಟ್ ಮಾಡ್ತಾಯಿದ್ದೀನಿ ನಾನು. ಬೇಗ ಸ್ಪೀಡ್ ಜಾಸ್ತಿ ಫಾಸ್ಟಾಗಿ ಇಟ್ಟಿದ್ದೀನಿ, ಬೇಗ ಬೇಗ ಮುಗಿಸ್ತಾ ಇದ್ದೀನಿ. ತುಂಬ ಪುಟಾಣಿ ಇರೋದನ್ನ ಹಾರ್ವೆಸ್ಟ್ ಮಾಡ್ತಾಯಿಲ್ಲ. ಇದರಲ್ಲಿರೋದು ನಾನು ನಿನ್ನೆ ಮಶ್ರೂಮ್ ಟ್ರೈನಿಂಗ್ ಆದಮೇಲೆ ಮಶ್ರೂಮ್ ಈ ಫ್ರೂಟಿಂಗ್ ರೂಮ್ಗೆ ಬಂದಿರಲಿಲ್ಲ. ಮಳೆ ಬರ್ತಾಯಿತ್ತಲ್ಲ, ತುಂಬ ಮಳೆ ಬರ್ತಾಯಿತ್ತು ನೆನ್ನೆ ಎಲ್ಲ. ಇವತ್ತು ಮಂಗಳವಾರ, ನೆನ್ನೆ ಬಂದು ಸೋಮವಾರ, ಇವತ್ತು ಮಂಗಳವಾರ ನಾನು ವೀಡಿಯೋ ಮಾಡ್ತಾ ಇರೋದು. ಆ ಟೈಮ್ಗೆ ಸಂಡೇ ಟ್ರೈನಿಂಗ್ ಬಂದಿದ್ರಲ್ಲ, ಸಂಡೇ ಆದಮೇಲೆ ನಾನು ಬಂದೇ ಇಲ್ಲ ಈ ಕಡೆ. ಇಷ್ಟು ನೋಡಿ, ಪಿನ್ ಹೆಡ್ಸು ಬಂದಿರೋದು ನೋಡಿರಲಿಲ್ಲ, ಇಷ್ಟು ದೊಡ್ಡದಾಗಿ ಬೆಳೆದ್ಬಿಟ್ಟಿತ್ತು. ಇದು ಮಾತ್ರನೇ ತೆಗಿತಾ ಇದ್ದೀನಿ ನಾನು. ಅಂದರೆ ಆ ಟ್ರೇಯಲ್ಲಿರೋದು ಮತ್ತು ಈ ಕವರಲ್ಲಿರೋದು ಮಾತ್ರನೇ ನಾನು ಇವಾಗ ಪಿಕಲ್ ಮಾಡೋದಕ್ಕೋಸ್ಕರ ತೊಗೊಳ್ತಾ ಇದ್ದೀನಿ. ಬೇರೆದೆಲ್ಲ ಹಾಗೆ ಇರಿಸ್ತೀನಿ, ನಾಳೆ ಟ್ರೈನಿಂಗ್ ಬಂದಾಗ ಅವ್ರಿಗೆ ಹಾರ್ವೆಸ್ಟ್ ಮಾಡ್ಸೋಕ್ಕಿರುತ್ತೆ ಅಂತ. ಇಲ್ಲಿ ಮಶ್ರೂಮ್ನ ಫಸ್ಟೇ ನಾನು ಕಟ್ ಮಾಡಿಕೊಂಡು ಕ್ಲೀನ್ ಮಾಡಿಕೊಂಡು ಅವನ್ನೆಲ್ಲ ವೀಡಿಯೋ ಮಾಡಿದ್ರೆ ತುಂಬ ದೊಡ್ಡದಾಗುತ್ತೆ ಅಂತ ತೋರಿಸಿಲ್ಲ. ಉಪ್ಪು ಸ್ವಲ್ಪ ಅರಿಶಿನ ಹಾಕ್ಕೊಂಡೆ. ಇವಾಗಲೇ ನಾನು ಸ್ವಲ್ಪ ಉಪ್ಪು ಚೆನ್ನಾಗಿ ಹಾಕಿದಿರೋದ್ರಿಂದ ಮಶ್ರೂಮ್ಗೆ ತುಂಬ ಚೆನ್ನಾಗಿ ಉಪ್ಪು ಸೇರಿತ್ತು. ಅಂದರೆ ಉಪ್ಪು ಜಾಸ್ತಿನೂ ಹಾಕ್ಕೊಳ್ಬಾರ್ದು. ನಾನು ಒಂದು 3/4 ಸ್ಪೂನಷ್ಟು ಉಪ್ಪು ಹಾಕ್ಕೊಂಡಿದ್ದೆ. ಕರೆಕ್ಟಾಗಿ ಆಗಿತ್ತು ಅಂತಲೇ ಹೇಳ್ಬೋದು. ನಾನು ನೋಡಿದಾಗ ಲಾಸ್ಟಲ್ಲಿ ನಾನು ಮಸಾಲೆ ಎಲ್ಲ ಆ್ಯಡ್ ಮಾಡಿದ್ಮೇಲೆ ಉಪ್ಪು ಸ್ವಲ್ಪ ಕಮ್ಮಿ ಆಯಿತು. ಬಟ್ ಮಶ್ರೂಮ್ ಒಳಗಡೆ ಉಪ್ಪು ತುಂಬ ಚೆನ್ನಾಗಿ ಸೇರಿತ್ತು. ಈ ಥರ ಅರಿಶಿನ ಉಪ್ಪು ಮೊದಲೇ ಹಾಕ್ಕೊಡೋದ್ರಿಂದ ಮಶ್ರೂಮ್ ಒಳಗಡೆ ಉಪ್ಪು ಚೆನ್ನಾಗಿ ಸೇರುತ್ತೆ. ಲಾಸ್ಟಲ್ಲಿ ಹಾಕ್ಕೊಂಡ್ರೆ ಮಶ್ರೂಮ್ಗೆ ಉಪ್ಪು ಸೇರೋದು ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ಮೊದಲೇ ಅರಿಶಿನ ಮತ್ತು ಉಪ್ಪು. ಬರೀ ಬಾಣಲಿಲಿ ನಾನು ನೀರು ಹಾಕಿಲ್ಲ, ಆಯಿಲ್ ಹಾಕಿಲ್ಲ, ಏನೂ ಹಾಕಿಲ್ಲ. ಜಸ್ಟ್ ಹಂಗೆ ಡ್ರೈ ರೋಸ್ಟ್ ಮಾಡ್ಕೊತಾ ಇದ್ದೀನಿ. ಇದು ಏನಕ್ಕಪ್ಪ ಅಂದರೆ ಮಶ್ರೂಮಲ್ಲಿ ನೀರಿನ ಅಂಶ ಜಾಸ್ತಿ ಇರುತ್ತಲ್ಲ, ಆ ಮಶ್ರೂಮಲ್ಲಿ ನೀರಿನ ಅಂಶ ಎಲ್ಲ ಹೋಗಬೇಕು. ಇಲ್ಲಿ ನೋಡಿ, ಚಕ್ಕೆ, ಲವಂಗ, ಸ್ವಲ್ಪ ಸಾಸಿವೆ ಮತ್ತು ಸ್ವಲ್ಪ ಮೆಂತ್ಯ ಹಾಕ್ಕೊಂಡಿದ್ದೀನಿ. ಒಂದು ಒಣಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ತುಂಬ ಟೇಸ್ಟಿಯಾಗಿ ಬಂದಿದೆ ಮಶ್ರೂಮ್ ಪಿಕಲ್ಲಂತೂ. ಇಲ್ಲಿ ನೋಡಿ, ಇದು ನಾನು ಡ್ರೈ ಅಂದರೆ ಫುಲ್ಲು ಇದರಲ್ಲಿರೋ ನೀರಿನ ಅಂಶ ಹೋಗೋವರೆಗೂ ಇದನ್ನು ನಾನು ಸ್ಟವ್ ಮೇಲೆ ಇಟ್ಕೊಂಡು ರೋಸ್ಟ್ ಮಾಡ್ಕೊಂಡಿದ್ದೀನಿ. ಯಾವುದೇ ರೀತಿ ಎಣ್ಣೆ ಹಾಕಿಲ್ಲ ಇದಕ್ಕೆ. ಇವಾಗ ಆಫ್ ಮಾಡಿಕೊಂಡೆ ಸ್ಟವ್ನ. ಇಲ್ಲಿ ಹಾಕಿದ್ನಲ್ಲ ಸಾಸಿವೆ, ಚಕ್ಕೆ, ಲವಂಗ ಎಲ್ಲ ಅದ್ರ ಮಿಕ್ಸಿ ಮಾಡಿದ್ದೀನಿ, ಪೌಡ್ರ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಎಣ್ಣೆ ಹಾಕ್ಕೊತಾ ಇದ್ದೀನಿ. ಇದು ಆಲ್ರೆಡಿ ನಾನು ಡ್ರೈ ರೋಸ್ಟ್ ಮಾಡಿದ್ನಲ್ಲ, ಅದನ್ನು ಮತ್ತೆ ಈ ಎಣ್ಣೆಲಿ ಹಾಕ್ಕೊಂಡು ರೋಸ್ಟ್ ಮಾಡ್ಕೊತಾ ಇದ್ದೀನಿ. ಏನಕ್ಕಪ್ಪ ಅಂದರೆ ಇದರಲ್ಲಿ ಇವಾಗ ಏನಾದರೂ ನೀರಿನ ಅಂಶ ಸ್ವಲ್ಪ ಅಷ್ಟೋ ಮಿಕ್ಕಿದ್ರೂ ಈ ಎಣ್ಣೆಯಲ್ಲಿ ಎಷ್ಟು ರೋಸ್ಟ್ ಮಾಡ್ಕೊಬೇಕಂದ್ರೆ ಫುಲ್ಲು ಇದು ಗೋಲ್ಡನ್ ಕಲರ್ ಆಗೋವರೆಗೂ ಚೆನ್ನಾಗಿ ರೋಸ್ಟ್ ಮಾಡ್ಕೊಬೇಕು. ಇದು ಆಲ್ರೆಡಿ ನಾನು ಫಸ್ಟಲ್ಲೇ ನಾನು ಇಟ್ಟಿದ್ನಲ್ಲ, ಆವಾಗಲೇ 90% ಇದು ಬೆಂದೋಗಿಬಿಟ್ಟಿದೆ. ನಾನು ಹಂಗೆ ಟೇಸ್ಟ್ ನೋಡಿದೆ, ಅಂದರೆ ಉಪ್ಪು ಅರಿಶಿನದಿಂದನೇ ತುಂಬ ಟೇಸ್ಟ್ ಬಂದಿದೆ ಅಂತಲೇ ಹೇಳ್ಬೋದು. ಇದಕ್ಕೆ ಯಾವುದೇ ರೀತಿ ಮಸಾಲೆ ಏನೂ ಆ್ಯಡ್ ಮಾಡಿಲ್ಲ, ಆದರೆ ನೀಟಾಗಿ ಬೆಂದೋಗಿದೆ. ಇದು ನಾಟಿ ಮಶ್ರೂಮ್ ಅಲ್ಲ, ಬೇಯೋದು ತುಂಬ ಲೇಟು. ಆದ್ರೂ ನಾನು ಹಂಗೆ ಡ್ರೈ ರೋಸ್ಟಲ್ಲೇ 90% ಚೆನ್ನಾಗಿ ಬೆಂದೋಗಿದೆ. ಅದಕ್ಕೋಸ್ಕರನೇ ನಾನು ಉಪ್ಪಿನಕಾಯಿಗೋಸ್ಕರ ಕಟ್ ಮಾಡಿಟ್ಟಿದ್ದೀನಿ. ಅಂದರೆ ಅದರಲ್ಲಿ ಇದೆಲ್ಲ ಬರುತ್ತಲ್ಲ, ಕಾಂಡ ಎಲ್ಲ, ಅದನ್ನು ಹಾಕ್ಕೊಂಡಿದ್ದೀನಿ. ಬಟ್ ಕಟ್ ಮಾಡಿ ಚಿಕ್ಕದಾಗಿ ಮಾಡಿ ಹಾಕ್ಕೊಂಡಿದ್ದೀನಿ. ಇದನ್ನು ನಾನು ಫುಲ್ಲು ಗೋಲ್ಡನ್ ಕಲರ್ ಆಗೋವರೆಗೂ ರೋಸ್ಟ್ ಮಾಡ್ಕೊತೀನಿ. ಇವಾಗ ನಾನು ಯಾವುದೇ ರೀತಿ ಉಪ್ಪು ಹಾಕ್ಕೊಂಡಿಲ್ಲ, ಏನೂ ಹಾಕ್ಕೊಂಡಿಲ್ಲ. ಫಸ್ಟಲ್ಲಿ ಅರಿಶಿನ ಉಪ್ಪು ಹಾಕ್ಕೊಂಡು ಡ್ರೈ ರೋಸ್ಟ್ ಮಾಡಿರೋದನ್ನೇ ಎಣ್ಣೆಲಿ ಹಾಕ್ಕೊಂಡು ರೋಸ್ಟ್ ಮಾಡಿದ್ದೀನಿ. ಈ ರೀತಿ ರೋಸ್ಟ್ ಆದಮೇಲೆ ಇದನ್ನು ತೆಗೆದುಬಿಡ್ತಾ ಇದ್ದೀನಿ. ಎಲ್ಲ ಕಡೆನೂ ರೋಸ್ಟ್ ಆಗೋ ರೀತಿ ಮಾಡ್ಕೊಂಡಿದ್ದೀನಿ. ಇಲ್ಲಿ ನೋಡಿ, ಸ್ವಲ್ಪ ಅದನ್ನು ತೆಗೆದುಬಿಟ್ಟಾದಮೇಲೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಇದರಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ತಾ ಇದ್ದೀನಿ. ಇದು ಕ್ಯಾಮ್ರಾ ಒಂದು ಕೈಯಲ್ಲಿ ಇಟ್ಕೊಂಡಿರೋದ್ರಿಂದ ಸ್ವಲ್ಪ ಆ ಕಡೆ ಈ ಕಡೆ ಹೋಗುತ್ತೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಎಣ್ಣೆಲಿ ಹಾಕ್ಕೊಳ್ತಾ ಇದ್ದೀನಿ. ಇದು ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ರೋಸ್ಟ್ ಮಾಡ್ಕೊಬೇಕು. ಮಶ್ರೂಮ್ನ ಪಿಕಲ್ ಮಾಡೋದು ಒಂಥರ ಡಿಫ್ರೆಂಟ್ ಇರುತ್ತೆ. ಯಾಕೆ ಅಂದರೆ
ನೀರಿನ ಅಂಶ ಇರುತ್ತಲ್ಲ, ಇದು ನೀರಿನ ಅಂಶ ಇದ್ದರೆ ಉಪ್ಪಿನಕಾಯಿ ಯಾವಾಗಲೂ ಜಾಸ್ತಿ ಇರೋದೇ ಇಲ್ಲ. ಉಪ್ಪಿನಕಾಯಿ ನೀರಿನ ಅಂಶ ಇದ್ದರೆ ಅದಕ್ಕೆ ಅದರಲ್ಲಿರೋ ನೀರಿನ ಅಂಶ ಕಳ್ಕೊಳೋದೇ ಇದರಲ್ಲಿ ಒಂಥರ ಡಿಫ್ರೆಂಟ್ ಅಂತ ಹೇಳ್ಬೋದು. ಈ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದೆಯಲ್ಲ, ಈ ಥರ ಚೆನ್ನಾಗಿ ಹಸಿ ವಾಸನೆ ಹೋಗಿ ಚೆನ್ನಾಗಿ ಗೋಲ್ಡನ್ ಕಲರ್ ಆದಮೇಲೆ ರೋಸ್ಟ್ ಮಾಡಿಟ್ಟಿರೋ ಮಶ್ರೂಮ್ನು ಸಹ ಇದರಲ್ಲಿ ಸೇರಿಸ್ಕೊಂಡಿದ್ದೀನಿ. ಮತ್ತು ಆವಾಗಲೇ ಬಂದು ಸಾಸಿವೆ ಮತ್ತು ಮೆಂತ್ಯ, ಚಕ್ಕೆ, ಲವಂಗ, ಒಣಮೆಣ್ಸಿನ್ಕಾಯಿ ಒಂದು ಹಾಕ್ಕೊಂಡು ಒಂದು ಮಿಕ್ಸಿಗೆ ಹಾಕ್ಕೊಂಡಿದ್ನಲ್ಲ, ಅದನ್ನು ಸಹ ಇದಕ್ಕೆ ನಾನಿವಾಗ ಸೇರಿಸ್ತೀನಿ. ಈ ರೀತಿ ಸೇರಿಸ್ಕೊಂಡು ಇದನ್ನು ಸಹ ಚೆನ್ನಾಗಿ ರೋಸ್ಟ್ ಮಾಡ್ಕೊತೀನಿ. ಇವಾಗ ನೀವು ನೋಡ್ಬೋದು ಎಣ್ಣೆ ಸ್ವಲ್ಪನೇ ಹಾಕ್ಕೊಂಡಿದ್ದೆ. ಯಾಕೆ ಅಂದರೆ ಯಾವಾಗಲೂ ಎಣ್ಣೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದಾಗ ತಳ ಹತ್ತುತ್ತಲ್ಲ, ಅದಕ್ಕೋಸ್ಕರ ಆಮೇಲೆ ಸ್ವಲ್ಪ ಬಿಸಿ ಎಣ್ಣೆ ಮಾಡಿ ಹಾಕ್ಕೊಂಡಿದ್ದೀನಿ ನಾನು. ಇವಾಗ ಖಾರ ಸ್ವಲ್ಪ ಜಾಸ್ತಿನೇ ಬಿದ್ದುಬಿಟ್ಟಿತ್ತು ಅಂತ ಹೇಳ್ಬೋದು. ತುಂಬ ಚೆನ್ನಾಗಿ ಬಂದಿದೆ. ಖಾರ ಎಲ್ಲ ಸ್ವಲ್ಪ ಜಾಸ್ತಿ ಆಗಿದೆ ಅಂತಲೇ ಹೇಳ್ಬೋದು. ಖಾರ ಸ್ವಲ್ಪ ಕಂಟ್ರೋಲಲ್ಲಿ ಹಾಕ್ಕೊಳ್ಳಿ ನೀವು ಹಾಕ್ಕೊಳೋವಾಗ. ನಾನೊಂದು 3 ಸ್ಪೂನ್ ಹಾಕ್ಕೊಂಡಿದ್ದೀನಿ, ನೀವು ಒಂದು 2 ಸ್ಪೂನೋ 1.5 ಸ್ಪೂನೋ ಹಾಕ್ಕೊಳ್ಳಿ. ಖಾರ ಸ್ವಲ್ಪ ಕಂಟ್ರೋಲಾಗಿ ಹಾಕ್ಕೊಳ್ಳಿ. ಇದನ್ನು ಹಾಕ್ಕೊಂಡು ಈ ಥರ ನೋಡಿ ವೈಟ್ ಕಲರ್ ಇದು ಬರುತ್ತಲ್ಲ, ಅದಾದಮೇಲೆ ಈ ಥರ ನೀಟಾಗಿ ರೆಡಿ ಆಗುತ್ತೆ. ಅಂದರೆ ಆ ಖಾರದ್ದು ಹಸಿ ಸ್ಮೆಲ್ ಹೊಟ್ಟೋಗುತ್ತೆ. ಅದಾದಮೇಲೆ ನೀವು ಆಫ್ ಮಾಡ್ಕೊಬೇಕು. ಅದುವರೆಗೂ ರೋಸ್ಟ್ ಮಾಡ್ಕೋಬೇಕು. ತುಂಬ ಅಂದರೆ ತುಂಬ ಟೇಸ್ಟಿಯಾಗಿ ಬಂದಿದೆ. ಈ ಕಡೆ ಯಾರಾದರೂ ಇದ್ದರೆ ನಾಳೆ ಟ್ರೈನಿಂಗ್ ಬಂದವ್ರಿಗಂತೂ ಸ್ವಲ್ಪ ಸ್ಯಾಂಪಲ್ ಕೊಟ್ಟು ಕಳಿಸ್ತೀನಿ. ಇದನ್ನು ಸೇಲ್ಗೋಸ್ಕರ ಮಾಡಿಲ್ಲ, ನನಗೋಸ್ಕರ ಮಾಡ್ಕೊಂಡಿದ್ದೀನಿ. ತುಂಬ ದಿನದಿಂದ ಅನ್ನಿಸ್ತಾ ಇತ್ತು ಉಪ್ಪಿನಕಾಯಿ ಮಾಡ್ಕೋಬೇಕು ಅಂತ. ಆಮೇಲೆ ನನ್ನ ಫೇವ್ರೆಟ್ ಉಪ್ಪಿನಕಾಯಿ, ಎಲ್ಲ ಉಪ್ಪಿನಕಾಯಿ ತಿಂತೀನಿ, ಎಸ್ಪೆಷಲಿ ಮಾವಿನಕಾಯಿ ಉಪ್ಪಿನಕಾಯಿ ಅಂದರೆ ಜಾಸ್ತಿ ಇಷ್ಟ. ಇವಾಗ ಮಶ್ರೂಮ್ ಉಪ್ಪಿನಕಾಯಿ ಸಹ ಮಾಡ್ಕೊತಾ ಇರ್ತೀನಿ. ಮಾವಿನಕಾಯಿ ಉಪ್ಪಿನಕಾಯಿ ಯಾವಾಗಲೂ ನಮ್ಮನೇಲಿ ಸ್ಟಾಕ್ ಇರುತ್ತೆ. ಇದು ಮಶ್ರೂಮ್ ಉಪ್ಪಿನಕಾಯಿ. ಮಶ್ರೂಮ್ ಬೆಳೀತಾ ಇರೋದ್ರಿಂದ ಮಶ್ರೂಮ್ ಉಪ್ಪಿನಕಾಯಿ ಸಹ ಸ್ಟಾಕ್ ಇಡೋಣ ಅನ್ನೋದು ಉದ್ದೇಶ ಅಷ್ಟೇ. ತುಂಬ ಚೆನ್ನಾಗಿ ಟೇಸ್ಟಿಯಾಗಿ ಬಂದಿತ್ತು ಅಂತಲೇ ಹೇಳ್ಬೋದು. ನೀವು ಎಲ್ಲರೂ ಯಾರಾದರೂ ಮಶ್ರೂಮ್ ಬೆಳೀತಾ ಇರೋರು ಟ್ರೈ ಮಾಡಿ ಈ ರೀತಿ. ಹೇಗೆ ಬಂತು ಅಂತ ಕಮೆಂಟ್ ಮುಖಾಂತರ ತಿಳಿಸಿ. ಇದೇ ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಸೋ ಮಚ್ ನನ್ನ ವಿಡಿಯೋ ನೋಡಿದ್ದಕ್ಕಾಗಿ. ಬಾಯ್ ಬಾಯ್.